ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಸುದ್ದಿ. ಅದು ಲೋಕಸಭೆ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತದ್ದೇ ಸುದ್ದಿ. ಅಂದ್ರೆ ಲೋಕಸಭೆ ಚುನಾವಣೆಗೆ ಕೆಲ ತಿಂಗಳುಗಳು ಮಾತ್ರ ಬಾಕಿ ಇದೆ. ಆಗ್ಲೇ ಕಾಂಗ್ರೆಸ್ಗೆ ದೊಡ್ಡ ಶಾಕ್. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಎನ್ನುವಂತಹ ಸ್ಥಿತಿ ಈಗ ತುಮಕೂರಿನಲ್ಲಿದೆ. ತಿಪಟೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಷಡಕ್ಷರಿ ವರ್ಸಸ್ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಎನ್ನುವಂತಹ ಸ್ಥಿತಿ ಈಗ ತಿಪಟೂರಿನಲ್ಲಿದೆ. ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲೇ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಇದೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಾಕ್ ಇದೆ. ಶಾಸಕ ಷಡಕ್ಷರಿ ವಿರುದ್ಧ ಕೈ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಶಾಸಕ ಷಡಕ್ಷರಿ ವರ್ಸಸ್ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಅನ್ನೋ ಪರಿಸ್ಥಿತಿ ಕ್ಷೇತ್ರದಲ್ಲಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಲೋಕೇಶ್ವರ್ ಬೆಂಬಲಿಗರನ್ನ ಕಡೆಗಣನೆ ಮಾಡ್ತಿದ್ದಾರೆ ಅನ್ನೋ ಆರೋಪ. ಅಸಮಾಧಾನಿತರ ಸಭೆ ಮಾಡಿದ ಲೋಕೇಶ್ವರ್ ಬೆಂಬಲಿಗರು ಚುನಾವಣೆ ಸಂದರ್ಭದಲ್ಲಿ ಷಡಕ್ಷರಿ ಗೆಲುವಿಗೆ ಶ್ರಮಿಸಿದ್ರು. ಲೋಕೇಶ್ವರ್ ಚುನಾವಣೆಯಲ್ಲಿ ಗೆದ್ದ ನಂತರ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ ಅನ್ನೋ ಆರೋಪ ಇತ್ತು. ಈಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇದೆ. ಯಾಕಂದ್ರೆ ಶಾಸಕ ಷಡಕ್ಷರಿ ವರ್ಸಸ್ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಅನ್ನೋ ಪರಿಸ್ಥಿತಿ ಬಂದು ನಿಂತಿದೆ. ಈಗ ಇದು ಬಹಳ ದೊಡ್ಡ ಹೊಡೆತ ಕೊಡುವಂತಹ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಸಮಾಧಾನಿತರ ಸಭೆ ಕೂಡ ನಡೆದಿದೆ ಕ್ಷೇತ್ರದಲ್ಲಿ. ಚುನಾವಣೆ ಸಂದರ್ಭದಲ್ಲಿ ಷಡಕ್ಷರಿ ಗೆಲುವಿಗೆ ಶ್ರಮಿಸಿದ್ರು ಲೋಕೇಶ್ವರ್. ಆದ್ರೆ ಗೆದ್ದ ನಂತರ ತನ್ನ ಗೆಲುವಿಗೆ ಕಾರಣರಾದಂತಹ ಕಾರ್ಯಕರ್ತರೇನಿದ್ದಾರೆ ಅವರನ್ನ ಕಡೆಗಣಿಸಿದ್ದಾರೆ ಅನ್ನೋ ಆರೋಪ ಇದೆ ಶಾಸಕರ ಮೇಲೆ. ಹಾಗಾಗಿ ತುಮಕೂರಿನಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇದೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೇ ಬಹಳ ದೊಡ್ಡ ಶಾಕ್ ಇದು ಕಾಂಗ್ರೆಸ್ಗೆ. ಹಾಗಾಗಿ ಈ ಒಂದು ಗೊಂದಲವನ್ನ ಅಸಮಾಧಾನವನ್ನ ಯಾವ ರೀತಿ ಬಗೆಹರಿಸುತ್ತೆ ಕಾಂಗ್ರೆಸ್ ಅನ್ನೋದನ್ನ ನೋಡ್ಬೇಕು. ಶಾಸಕ ಷಡಕ್ಷರಿ ಗೆಲುವಿಗಾಗಿ ನಾವು ಶ್ರಮಿಸಿದ್ದೆವು, ಆದ್ರೆ ಈಗ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ. ಷಡಕ್ಷರಿ ಕುಟುಂಬದ ಎದುರೇ ಕೈ ಕಟ್ಟಿ ನಿಲ್ಲಬೇಕಾದಂತಹ ಸ್ಥಿತಿ ನಮ್ಮದು. ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಹಿರಿಯ ಕಾರ್ಯಕರ್ತರು ಕೈ ಕಟ್ಟಿ ನಿಲ್ಲಬೇಕು. ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಸಹಾಯ ಮಾಡ್ತಾ ಇಲ್ಲ. ಕೇವಲ ಚುನಾವಣೆ ಗೆಲ್ಲೋವರೆಗೂ ಮಾತ್ರ ನಮ್ಮ ಅವಶ್ಯಕತೆ ಇತ್ತು, ಆದರೆ ಈಗ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ನಾನು ಪಕ್ಷ ತೊರೆಯಲ್ಲ, ಕಾರ್ಯಕರ್ತರನ್ನ ಉಳಿಸಿಕೊಳ್ತೇನೆ ಅಂತ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ಅಸಮಾಧಾನಿತರು ಯಾರಿದ್ದಾರೋ ಅವರನ್ನ ಕರೆದು ಸಭೆ ಮಾಡಿ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಈಗ ತುಮಕೂರಿನಲ್ಲಿ ಎದುರಾಗಿರುವಂತಹ ಈ ಸಮಸ್ಯೆ ಏನಿದೆ ಕಾಂಗ್ರೆಸ್ನ ಪಾಲಿಗೆ, ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಬಹಳ ದೊಡ್ಡ ಕುತೂಹಲ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇದೆ ಕ್ಷೇತ್ರದಲ್ಲಿ. ಸೊ ಈಗ ಶಾಸಕರ ಬಗ್ಗೆ ವ್ಯಕ್ತವಾಗ್ತಾ ಇರುವಂತಹ ಅಸಮಾಧಾನ ಏನಿದೆ, ಇದ್ರ ಬಗ್ಗೆ ಶಾಸಕರು ಏನ್ ಹೇಳ್ತಾರೆ, ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಿದ್ದಾರೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶ್ವೇತಾ ಮತ್ತು ವೀಣಾ, ಇವತ್ತು ತುಮಕೂರಿನಲ್ಲಿ ಅದರಲ್ಲೂ ತಿಪಟೂರು ಕಾಂಗ್ರೆಸ್ ಘಟಕದಲ್ಲಿ ಉಂಟಾಗಿರುವಂತಹ ಭಿನ್ನಮತ ಇದು ಇವತ್ತು ಬಹಿರಂಗಗೊಂಡಿರುವಂತದ್ದು ಪ್ರಮುಖವಾಗಿ. ಆದ್ರೆ ಇದರ ಹಿಂದೆ ಸುಮಾರು 3-4 ತಿಂಗಳಿಂದ ಕಾರ್ಯಕರ್ತರಿಗಾದಂತಹ ಅಪಮಾನ ಅಥವಾ ಕಾರ್ಯಕರ್ತರಿಗಾದಂತಹ ತೊಂದರೆಯನ್ನ ಇವತ್ತು ಅವರು ಬಹಿರಂಗಪಡಿಸಿರುವಂತದ್ದು. ಅದು ವಿಶೇಷವಾಗಿ ನೊಂದಂತಹ ಕಾರ್ಯಕರ್ತರ ಸಮಾವೇಶ ಎಂಬ ಹೆಸರಿನಲ್ಲೇ ಇವತ್ತು ಸಮಾವೇಶನ ಮಾಡಿರುವಂತದ್ದು. ಏನು ಚುನಾವಣೆ ಸಂದರ್ಭದಲ್ಲಿ ಷಡಕ್ಷರಿ ಅವರು ಮತ್ತೆ ಲೋಕೇಶ್ವರ್ ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರು ಇಬ್ಬರನ್ನ ಕರೆದು ಸಮಾಧಾನವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಲೋಕೇಶ್ವರ್ ಅವರು ಷಡಕ್ಷರಿ ಅವರ ಗೆಲುವಿಗೆ ಸಹಕಾರ ನೀಡಿದ್ವಿ ಅನ್ನೋ ಒಂದು ಮಾತನ್ನ ಲೋಕೇಶ್ವರ್ ಹೇಳಿರುವಂತದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸುಮಾರು 20,000-30,000 ಓಟ್ ಅಷ್ಟು ನನ್ನ ಬೆಂಬಲಿಗರು ಇದ್ರು. ಅವರೆಲ್ಲರೂ ಕೂಡ ಷಡಕ್ಷರಿ ಅವರ ಪರವಾಗಿ ಹೋರಾಟವನ್ನ ಮಾಡೋದ್ರ ಮುಖಾಂತರವಾಗಿ ಅವರ ಒಂದು ಗೆಲುವಿಗೆ ಹಗಲಿರುಳು ಶ್ರಮ ವಹಿಸಿದ್ರು. ಆದ್ರೆ ಇದ್ಯಾವುದು ಕೂಡ ಪರಿಗಣನೆಗೆ ತೆಗೆದುಕೊಳ್ತಿಲ್ಲ. ಈಗಿನ ಹಾಲಿ ಶಾಸಕರಾಗಿರುವಂತವ್ರು ಕಾರ್ಯಕರ್ತನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿಲ್ಲ, ಅವ್ರಿಗೆ ಅವರ ಕೆಲಸಗಳನ್ನ ಮಾಡ್ತಿಲ್ಲ. ಜೊತೆಗೆ ಷಡಕ್ಷರಿ ಅವರ ಕುಟುಂಬದ ಹಸ್ತಕ್ಷೇಪ ತಾಲೂಕು ಆಡಳಿತದಲ್ಲಿ ಜಾಸ್ತಿ ಆಗಿರುವಂತದ್ದು. ಮತ್ತೆ ಅವರ ಮನೆಯ ಚಿಕ್ಕ ವಯಸ್ಸಿನವರ ಮುಂದೆ ದೊಡ್ಡ ದೊಡ್ಡ ಕಾರ್ಯಕರ್ತರೆಲ್ಲರೂ ಕೂಡ ಕೈಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ನೋವು ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗಮನಕ್ಕೆ ತಂದ್ರೂ ಕೂಡ ಈವರೆಗೂ ಯಾವುದೇ ರೀತಿಯಾದ ಕ್ರಮ ಆಗಿರ್ಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಇದನ್ನ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಈ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಈ ಒಂದು
ಚರ್ಚೆಯ ಮುಖಾಂತರವಾಗಿ ಸಂದೇಶವನ್ನು ಕೊಡುವಂಥದ್ದು ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಅನ್ನೋ ಒಂದು ನಿರ್ಧಾರವನ್ನ ಮಾಡಿ ಇವತ್ತು ತಿಪ್ಟೂರ್ನಲ್ಲಿ ಒಂದು ಸಮಾವೇಶವನ್ನ ಅಂದ್ರೆ ನೊಂದವರ ಒಂದು ಅಸಮಾಧಾನಿತರ ಒಂದು ಸಮಾವೇಶನ ಮಾಡಿರುವಂಥದ್ದು, ಸಭೆಯನ್ನ ಮಾಡಿರುವಂಥದ್ದು. ಅದೇ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮಗಾದಂತ ಕಹಿ ಅನುಭವವನ್ನ ಇಂಡಿವಿಜುವಲ್ ಆಗಿ ಬಂದು ವೇದಿಕೆಯಲ್ಲಿ ಹಂಚಿಕೊಳ್ಳೋದ್ರ ಮುಖಾಂತರವಾಗಿ ತಮಗಾದಂತ ಅನುಭವಗಳನ್ನ ಏನು ಪಕ್ಷದ ಮುಖಂಡರಿಗೆ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ಆಗಿರುವಂತದ್ದು ಒಂದು ಕಡೆ. ಇದು ಒಟ್ಟು ಏನು ತಿಪ್ಟೂರಿನ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಭಿನ್ನಮತದ ಮಾಹಿತಿ ಆಗಿರುವಂತದ್ದು. ಜೊತೆಗೆ ಏನು ಈಗಾಗಲೇ ಈ ಒಂದು ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀವಿ, ಮತ್ತೆ ಮುಂದೆ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ತೊರೆದು ಹೋಗದಂತೆ ತಡೆಯುವಂತ ಕೆಲಸವನ್ನು ನಾನು ಮಾಡ್ಬೇಕಾಗಿದೆ, ಅನಿವಾರ್ಯ. ನನ್ನ ಬೆಂಬಲಿಗರು ನನ್ನನ್ನ ನಂಬಿ ಬಂದಿರುವಂತದ್ದು, ಹಾಗಾಗಿ ನಮ್ಮ ಬೆಂಬಲಿಗರನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಾನು ಮಾಡ್ಲೇಬೇಕು ಅನ್ನೋದು ಲೋಕೇಶ್ ಅವರ ಮಾತಾಗಿರುವಂತದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಇನ್ನೂವರೆಗೂ ಕೂಡ ಶಾಸಕರಾದ ಷಡಕ್ಷರಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಹೈಕಮಾಂಡ್ ಯಾವ ರೀತಿ ಮುಂದೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಮತ್ತೆ ಈ ಬಿಕ್ಕಟ್ಟನ್ನ ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದು ಕೂಡ ನಾಳೆ ನಾಡದೊಳಗೆ ಮಾಹಿತಿ ಸಿಗ್ಬೋದು. ವೀಣಾ ಮತ್ತು ಶ್ವೇತಾ. ಎಸ್, ಥ್ಯಾಂಕ್ ಯು ಮಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.